ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸುಮನ್ ಟಿವಿಯ ಈ ವಿಶೇಷ ಸೆಗ್ಮೆಂಟ್ಗೆ ಪ್ರೀತಿಯ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ತಮಿಳುನಾಡಿನ ಸ್ಟಾರ್ ನಟ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಒಂದು ಕಡೆ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಸಂಗೀತ ಅವರು, ಇನ್ನೊಂದು ಕಡೆ ವಿಜಯ್ ಅವರು ರಾಜಕೀಯ ಪಕ್ಷವನ್ನ ಕಟ್ತಾ ಇದ್ದಾರೆ. ಜೊತೆಗೆ ಚುನಾವಣೆಗೆ ಎಲ್ಲ ರೀತಿಯಾದ ಒಂದು ಪ್ರಿಪ್ರೇಷನ್ನ ಮಾಡಿಕೊಳ್ತಿದ್ದಾರೆ. ಇದೇ ಸಮಯದಲ್ಲಿ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಇದು ಎಲ್ಲ ವಿಚಾರಗಳು ಕೂಡ ವಿಜಯ್ ಅವರ ಒಂದು ರಾಜಕೀಯ ವಿಚಾರ ಅಂತ ಏನಿದೆ ಆ ಒಂದು ಗೆಲ್ಲೋದಕ್ಕೆ ಇದೆಲ್ಲವೂ ಕೂಡ ಹಿನ್ನಡೆ ಆಗ್ಬೋದಾ ಹಾಗಾದ್ರೆ ಅನ್ನುವಂತಹ ವಿಚಾರ. ಜೊತೆಗೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಒಂದಷ್ಟು ಡಿಮ್ಯಾಂಡ್ಗಳನ್ನು ಇರಿಸಿದ್ದಾರಂತೆ ವಿಜಯ್ ಅವರ ಎದುರು. ಹಾಗಾದ್ರೆ ಆ ಡಿಮ್ಯಾಂಡ್ಗಳಲ್ಲಿ ಏನೇನೆಲ್ಲ ಇದೆ, ಏನೆಲ್ಲ ಡಿಮ್ಯಾಂಡ್ಗಳನ್ನು ಇರಿಸಿದ್ದಾರೆ, ಏನೆಲ್ಲ ಡಿಮ್ಯಾಂಡ್ಗಳನ್ನು ವಿಜಯ್ ಅವರ ಹತ್ರ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ನೋಡೋದಾದ್ರೆ, ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ವಿಚ್ಛೇದನಕ್ಕೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅರ್ಜಿ ಕೂಡ ಸಲ್ಲಿಸಲಾಗಿತ್ತು. ಆ ಅರ್ಜಿಯಲ್ಲಿ ಏನೆಲ್ಲ ಇತ್ತು ಅಂತ ಅಂದರೆ, ಸಂಗೀತಾ ಅವರು ವಿವರಿಸಿರುವಂತೆ ತಮ್ಮ ಪತಿ ವಿಜಯ್ ಅವರಿಗೆ ನಟಿಯರೊಟ್ಟಿಗೆ ಒಂದಷ್ಟು ಅಫೇರ್ ಇದೆ ಅನ್ನುವಂತಹ ವಿಚಾರ ಕೂಡ ಉಲ್ಲೇಖ ಆಗಿತ್ತು. ಆ ಮಾಹಿತಿ ಸಂಗೀತಾ ಅವರಿಗೆ ಗೊತ್ತಾಗಿರೋದು ಯಾವಾಗ ಅಂದರೆ 2021ರಲ್ಲಿ ತಿಳಿದು ಬಂತಂತೆ. ಪತಿಗೆ ವಿವಾಹಿತರ ಸಂಬಂಧ ಇರುವ ಕಾರಣವನ್ನು ಪರಿಗಣಿಸಿ ತಮಗೆ ವಿಚ್ಛೇದನ ಕೊಡಿಸುವಂತೆ ಸಂಗೀತಾ ಅವರು ಕೂಡ ಬೇಡಿಕೆಯನ್ನು ಇರಿಸಿದ್ರು. ಅಂದರೆ ಅವರಿಗೆ ಗೊತ್ತಾಗಿದ್ದು 2021ರಲ್ಲಿ ಗೊತ್ತಾಗಿದ್ದರಿಂದ ಆ ಕಾರಣಕ್ಕಾಗಿ ಡಿವೋರ್ಸ್ ಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಈ ವಿಚಾರಗಳನ್ನು ಇಟ್ಕೊಂಡು ಡಿವೋರ್ಸ್ ಬೇಕು ಅನ್ನುವಂತಹ ವಿಚಾರವಾಗಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಜೊತೆಗೆ ಜೀವನಾಂಶ ಹಾಗೂ ಇತರ ಬೇಡಿಕೆಗಳನ್ನು ಕೂಡ ಅವರು ಇರಿಸಿದ್ದಾರೆ. ವಿಜಯ್ ಪತ್ನಿಯವರು ತಮ್ಮ ಹಾಗೂ ತಮ್ಮ ಮಕ್ಕಳ ಜೀವನ ನಿರ್ವಹಣೆಗೆ ಸಾಕಷ್ಟು ಜೀವನ ಅಂಶ ಕೊಡಿಸುವಂತೆ ಬೇಡಿಕೆಯನ್ನು ಇರಿಸಿದ್ದಾರೆ. ಅಂದರೆ ಯೂಶಲಿ ಈ ಮೇಂಟೆನೆನ್ಸ್ ಅಂದರೆ ಡಿವೋರ್ಸ್ ಬಂದಂತಹ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಕೇಳುವಂತಹ ವಿಚಾರ ಬರುತ್ತೆ. ಆ ಸಮಯದಲ್ಲಿ ಸಂಗೀತ ಅವರು ಕೂಡ ಒಂದಷ್ಟು ಮೇಂಟೆನೆನ್ಸ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅಂದರೆ ಜೀವನಾಂಶಕ್ಕೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಏನೆಲ್ಲ ಡಿಮ್ಯಾಂಡ್ಸ್ಗಳನ್ನು ಇಟ್ಟಿದ್ದಾರೆ ಅನ್ನುವಂಥದ್ದು ನೋಡೋದಾದರೆ, ಅಂದರೆ ತಮ್ಮ ಪ್ರಸ್ತುತ ಸಾಮಾಜಿಕ ಸ್ಟೇಟಸ್ಗೆ, ಅಂದರೆ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಹೇಳಿ ಏನು ಕರಿತೀವಿ ಆಡು ಭಾಷೆಯಲ್ಲಿ, ಆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ತಕ್ಕಂತೆ ಜೀವನವನ್ನು ನಿರ್ವಹಿಸೋದಕ್ಕೆ ಜೀವನ ಅಂಶವನ್ನು ನಿಗದಿಪಡಿಸಬೇಕೆಂದು ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂದರೆ ಈಗೆಲ್ಲ ನೋಡ್ಬೋದು 2021ರಲ್ಲಿ ಅಂದರೆ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಇರುತ್ತೆ. ಕಾಲ ಬದಲಾಗ್ತಾ ಹೋದಂಗೆ ಎಲ್ಲವೂ ಕೂಡ ಬದಲಾಗತ್ತೆ. ಸೊ ಹಾಗಾಗಿ ಈ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ, ಕರೆಂಟ್ ಸ್ಟೇಟಸ್ ಏನಿದೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ದು, ಆ ಒಂದು ವಿಚಾರದ ಮೇರೆಗೆ ಅದೆಲ್ಲವನ್ನು ಕೂಡ ಪರಿಗಣಿಸಿ ನನ್ನ ಜೀವನಾಂಶವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಟ್ಟಿದ್ದಾರೆ. ಜೊತೆಗೆ ವಿಚ್ಛೇದನದ ಪ್ರಕ್ರಿಯೆ ಪೂರ್ಣ ಆಗುವವರೆಗೂ ತಮಗೆ ಈಗಿರುವ ಮನೆಯಲ್ಲಿ, ಅಂದರೆ ಈಗ ಏನು ನೆಲೆಸಿದಾರಲ್ಲ ಆ ಮನೆಯಲ್ಲಿ ನೆಲೆಸಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಎಂದು ಕೇಳಿದ್ದಾರೆ. ಅಂದರೆ ಈಗ ಏನು ನೆಲೆಸಿದ್ದಾರೆ ಆ ಮನೆ ಕೂಡ ಕೊಡಬೇಕು, ಅಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ಜಾಗವನ್ನು ಕೊಡಬೇಕು ಅಂತೇಳಿ ಆ ಒಂದು ಅವಕಾಶವನ್ನು ಕೊಡಬೇಕು ಎಂದು ಕೂಡ ಕೇಳ್ಕೊಂಡಿದ್ದಾರೆ. ಜೊತೆಗೆ ಮಗ ಮತ್ತು ಮಗಳ ಭವಿಷ್ಯದ ದೃಷ್ಟಿಯಿಂದ, ಅಂದರೆ ಯೂಶಲಿ ಮಕ್ಕಳು ಅಂತ ಬಂದಾಗ ಅಲ್ಲಿ ಎಜುಕೇಷನ್ ಮ್ಯಾಟ್ರ್ ಆಗತ್ತೆ, ಮದುವೆ ವಿಚಾರ ಮ್ಯಾಟ್ರ್ ಆಗತ್ತೆ ಇತ್ಯಾದಿ. ಹೀಗೆ ಒಂದಷ್ಟು ಹಾಸ್ಪಿಟಲ್ ಖರ್ಚುಗಳು, ಹೀಗೆ ಅವ್ರ ಜೀವನ ಮಾಡೋದಕ್ಕೆ ಏನೇನು ಬೇಕು ಆ ವಿಚಾರ, ಅಂದರೆ ಮಕ್ಕಳ ಜೀವನಾಂಶಕ್ಕೆ ಹಣದ ಭವಿಷ್ಯ ನಿಧಿ ಮಾಡಿಸ್ಬೇಕು. ಅಂದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿ ಏನು ಕರಿತೀವಿ, ಅದನ್ನು ಕೂಡ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅಂದರೆ ಮಕ್ಕಳಿಗೆ ಓದೋ ವಿಚಾರಕ್ಕೆ, ಅಂದರೆ ಎಜುಕೇಷನ್ ವಿಚಾರವಾಗಿ, ಜೊತೆಗೆ ಮದುವೆ ಇತ್ಯಾದಿಯ ವಿಚಾರಗಳಿಂದ ಏನೇನು ಅವಶ್ಯಕತೆ ಇದೆ ಅದಕ್ಕೆ ಒಂದು ಫಿಕ್ಸ್ಡ್ ಅಮೌಂಟ್ ಅಂತ ಕೊಡಬೇಕು, ಅದನ್ನು ನಿಗದಿ ಮಾಡಬೇಕು ಎಂದು ಕೋರ್ಟ್ಗೆ ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ವಿಜಯ್ ಹಾಗೂ ಸಂಗೀತಾ ಅವರು 2000ರಲ್ಲಿ ವಿವಾಹವಾಗಿರ್ತಾರೆ. ಒಂದು ಗಂಡು ಹಾಗೂ ಒಂದು ಹೆಣ್ಣು ಮಗು ಕೂಡ ಇವರಿಗಿರುತ್ತೆ. ಮಗು ಈಗಾಗಲೇ ನಿರ್ದೇಶಕನಾಗಿ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಡಲು ಕೂಡ ಸಜ್ಜಾಗಿದ್ದಾರೆ. ಇದೀಗ ಬರೋಬ್ಬರಿ 27 ವರ್ಷಗಳ ದಾಂಪತ್ಯವನ್ನು ಅಂತ್ಯಗೊಳಿಸಲು ಪತ್ನಿ ಸಂಗೀತಾ ಅವರು ಕೂಡ ನಿರ್ಧರಿಸಿರ್ತಾರೆ. ವಿಜಯ್ ಅವರಿಗೆ ನಟಿಯರೊಟ್ಟಿಗೆ ಸಂಬಂಧ ಇರುವ ಬಗ್ಗೆ ಅವ್ರಿಗೆ ಗೊತ್ತಾದ ಮೇಲೆ, ಅಂದರೆ ಹೀಗೆ ಹಿಂದೆ ವಿಜಯ್ ಅವರ ಹೆಸರು ಕೇಳಿ ಬಂದಾಗ ಒಂದಷ್ಟು ಜನರ ನಟಿಯರ ಹೆಸರು ಕೂಡ ಕೇಳಿ ಬಂದಿತ್ತು. ಅದರಲ್ಲಿ ತ್ರಿಷಾ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅವರೊಟ್ಟಿಗೂ ಕೂಡ ಒಂದಷ್ಟು ಅಫೇರ್ ಇದೆ ಅನ್ನುವಂತಹ ಊಹಾಪೋಹ ವಿಚಾರಗಳು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಸುದ್ದಿಯಾಗಿತ್ತು. ಈಗ ಇವರು ಇದೆಲ್ಲವನ್ನು ಪರಿಗಣಿಸಿ ವಿಚ್ಛೇದನ ಬೇಕು ಅನ್ನುವಂಥ
ಅಂದರೆ ಈ ಅಫೇರ್ ಅನ್ನುವಂತಹ ವಿಚಾರಕ್ಕಾಗಿ ನಾನು ಒಂದು ಡಿವೋರ್ಸ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ವಿಜಯ್ ಅವರ ಪತ್ನಿ ಸಂಗೀತಾ ಅವರು ಹೇಳಿರುವಂಥದ್ದು. ಹಿಂದೆ ಭಾಳಷ್ಟು ಸೆಲೆಬ್ರಿಟಿಗಳು ಅಂದರೆ ಒಂದೊಂದಷ್ಟು ಅಮೌಂಟ್ಗಳನ್ನು ಡಿಮ್ಯಾಂಡ್ ಮಾಡಿರ್ತಾರೆ. ಒಂದಷ್ಟು ಸೆಲೆಬ್ರಿಟಿಗಳನ್ನ ನಾವು ನೋಡೋದಾದರೆ ಮೊಹಮ್ಮದ್ ಶಮಿ ಅವರ ಪತ್ನಿ ಕೂಡ ತಿಂಗಳಿಗೆ 4 ಲಕ್ಷವನ್ನು ಕೊಡಬೇಕು ಅಂತ ಒಂದಷ್ಟು ಬೇಡಿಕೆಯನ್ನು ಇಟ್ಟಿದ್ರು. ಕೋರ್ಟ್ ಬಳಿ ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇತ್ತೀಚೆಗೆ ಬಹಳಷ್ಟು ಸದ್ದು ಮಾಡಿದಂತಹ ಸುದ್ದಿ ಅಂದರೆ ಅದರಲ್ಲೂ ಡಿವೋರ್ಸ್ ವಿಚಾರವಾಗಿ, ಮೇಂಟೆನೆನ್ಸ್ ವಿಚಾರವಾಗಿ, ಜೀವನಾಂಶ ವಿಚಾರವಾಗಿ ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರದ್ದು, ಅವರ ಒಂದು ಪತ್ನಿ ಏನಿದ್ದಾರೆ ಅವರು ಕೂಡ ಒಂದಷ್ಟು ಡಿಮ್ಯಾಂಡ್ ಕೂಡ ಇಟ್ಟಿದ್ರು ಕೋರ್ಟ್ ಬಳಿ ಈ ಜೀವನಾಂಶದ ಕುರಿತು. ಅಂದರೆ 70% ನೆಟ್ ವರ್ತ್ ಏನಿದೆ, ಹಾರ್ದಿಕ್ ಪಾಂಡ್ಯ ಅವರ ನೆಟ್ ವರ್ತ್ ಏನಿದೆ ಅದರಲ್ಲಿ 70% ಜೀವನಾಂಶವನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಜೊತೆಗೆ ಕೋರ್ಟ್ ಬಳಿ ಒಂದಷ್ಟು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇನ್ನು ಕಾದ್ ನೋಡಬೇಕಾಗಿದೆ ವಿಜಯ್ ಅವರ ಪತ್ನಿ ಸಂಗೀತಾ ಅವರಿಗೆ ಎಷ್ಟು ಜೀವನಾಂಶ ಸಿಗುತ್ತೆ, ಹಾಗಾದರೆ ಅವರು ಯಾವೆಲ್ಲ ಬೇಡಿಕೆಗಳನ್ನು ಇಡ್ತಾರೆ, ಇನ್ನೂ ಯಾವೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಇಷ್ಟು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಏನಿದೆ ಅದ್ರ ಮೇಲೆ ಒಂದು ಅಮೌಂಟ್ನ ಫಿಕ್ಸ್ ಮಾಡಿ ಅಂತ ಕೋರ್ಟ್ ಬಳಿ ಒಂದಷ್ಟು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಯಾವೆಲ್ಲ ಡಿಮ್ಯಾಂಡ್ಸ್ಗಳಿದೆ ಅನ್ನೋದನ್ನು ಕೂಡ ಇಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.